ಎಲ್ಲರಿಗೂ ಇವತ್ತಿನ ದಿನ ನೇಯ್ಪತ್ರಿ ಅಥವಾ ಪತ್ತಲ್ ಯಾವ ರೀತಿಯಲ್ಲಿ ಮಾಡೋದೆಂಬುದಾಗಿ ನಿಮ್ಮೊಡನೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೇನೆ. ಇದು ಬೆಳಗಿನ ಬ್ರೇಕ್ಫಾಸ್ಟಿಗೆ ಅಥವಾ ಸಂಜೆ ಟೀ ಟೈಮ್ಗೆ ಕೂಡ ಇದನ್ನು ಮಾಡ್ಕೊಳ್ಬೋದು. ಇದಕ್ಕಾಗಿ ನಾನಿಲ್ಲಿ ಒಂದು 2 ಪಾವಷ್ಟು ಅಕ್ಕಿಯನ್ನು ನೆನೆ ಹಾಕಿದ್ದೇನೆ. ಅಂದರೆ ಅರ್ಧ ಕೆಜಿಯಷ್ಟು ಅಕ್ಕಿಯನ್ನು ನಾನಿಲ್ಲಿ ನೆನೆ ಹಾಕ್ಕೊಂಡಿದ್ದೇನೆ. ಇದು ನಾನು ರಾತ್ರಿ ನೆನೆ ಹಾಕ್ಕೊಂಡಿದ್ದೆ. ಈಗ ಇದು ಎಲ್ಲ ನೀರನ್ನು ತೆಗೆದು ಈಗ ರೆಡಿ ಮಾಡಿಟ್ಕೊಂಡಿದ್ದೇನೆ. ಈಗ ಇದಕ್ಕೆ ನಾನಿಲ್ಲಿ 1 ಈರುಳ್ಳಿಯನ್ನು ಸೇರಿಸ್ತಾ ಇದ್ದೇನೆ. ಹಾಗೆ ಇದಕ್ಕೆ ಸ್ವಲ್ಪ ಸೋಂಪನ್ನು ಕೂಡ ಸೇರಿಸ್ತಾ ಇದ್ದೇನೆ. ಹಾಗೆ ಇದಕ್ಕೆ ನಾನಿಲ್ಲಿ ಒಂದು ಅರ್ಧ ಕಪ್ಪಿನಷ್ಟು ತೆಂಗಿನ ತುರಿಯನ್ನು ಕೂಡ ಇಲ್ಲಿ ಸೇರಿಸ್ತಾ ಇದ್ದೇನೆ. ಈಗ ಇದನ್ನು ನಾವು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ಅಂದರೆ ಸ್ಮೂತ್ ಪೇಸ್ಟ್ ಬೇಡ. ಇದನ್ನು ನಾನೀಗ ಇಲ್ಲಿ ತರಿಯಾಗಿ ಇದನ್ನು ಗ್ರೈಂಡ್ ಮಾಡ್ಕೊಂಡಿದ್ದೇನೆ. ಈಗ ಇದಕ್ಕೆ ನಾನಿಲ್ಲಿ 1 ಸ್ಪೂನಿನಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೇನೆ. ಹಾಗೆ ಪುನಃ ಇದಕ್ಕೆ ನಾನಿಲ್ಲಿ ಸ್ವಲ್ಪ ಸೋಂಪನ್ನು ಸೇರಿಸ್ತಾ ಇದ್ದೇನೆ. ಇದು ಆಪ್ಷನಲ್, ನಿಮಗೆ ಬೇಕಾದರೆ ನೀವು ಸೇರಿಸ್ಕೊಳ್ಬೋದು. ಯಾಕೆಂದರೆ ನಾವು ಗ್ರೈಂಡ್ ಮಾಡುವಾಗ ಕೂಡ ಸೋಂಪನ್ನು ಸೇರಿಸಿದ್ದೇವೆ. ಹಾಗೆ ಈಗ ಇದು ಹಿಟ್ಟು ಸ್ವಲ್ಪ ಗಟ್ಟಿಯಾಗೋದಕ್ಕಾಗಿ ನಾನಿಲ್ಲಿ ಅಕ್ಕಿ ಹಿಟ್ಟನ್ನು ಸೇರಿಸ್ತಾ ಇದ್ದೇನೆ. ಇದು ನಮಗೆ ಚಪಾತಿ ಹಿಟ್ಟು ಆಗುವ ಹಾಗೆ ಆಗಬೇಕು. ಅದಕ್ಕಾಗಿ ನಾನಿಲ್ಲಿ ಅಕ್ಕಿ ಹಿಟ್ಟನ್ನು ಸೇರಿಸ್ತಾ ಇದ್ದೇನೆ. ಎಷ್ಟು ಅಕ್ಕಿ ಹಿಟ್ಟು ಬೇಕೋ ಅಷ್ಟನ್ನು ನಾವು ಸೇರಿಸ್ಕೊಳ್ಬೋದು. ಇದು ಕರೆಕ್ಟಾಗಿದೆ. ಯಾವುದೇ ರೀತಿಯಲ್ಲಿ ನೀರು ಕೂಡ ತುಂಬ ಇಲ್ಲ, ಸರಿಯಾಗಿದೆ. ಈಗ ಇದು ಇಷ್ಟು ಮಾಡಿದರೆ ಸಾಕು. ಈಗ ನಾನಿಲ್ಲಿ ಒಂದು ಬಾಳೆ ಎಲೆಯನ್ನು ತೆಗೆದು ಅದರ ಮೇಲೆ ಒಂದು ಉಂಡೆ ಮಾಡಿ ನಾವು ಯಾವ ರೀತಿಯಲ್ಲಿ ನಾವು ರೊಟ್ಟಿ ತಟ್ಕೊಳ್ತೇವೋ ಹಾಗೆ ನಾನಿದನ್ನು ಈಗ ರೆಡಿ ಮಾಡ್ತಾ ಇದ್ದೇನೆ. ನಿಮಗೆ ಎಷ್ಟು ಚಿಕ್ಕದು ಬೇಕಾದರೂ ಮಾಡ್ಬೋದು, ಎಷ್ಟು ದೊಡ್ಡದು ಬೇಕಾದರೂ ಮಾಡ್ಬೋದು. ತುಂಬ ತೆಳು ಮಾಡೋದು ಬೇಡ. ಒಂದು ಇಷ್ಟು ಅದಕ್ಕೆ ಇದು ಇರಲಿ, ಸಾಕು. ಈಗ ಎಣ್ಣೆ ಕೂಡ ಇಲ್ಲಿ ಬಿಸಿಯಾಗಿದೆ. ಈಗ ಇದನ್ನು ನಾವು ಮೆಲ್ಲನೆ ಇದರೊಳಗಡೆ ನಾವು ಎಣ್ಣೆಗೀಗ ಬಿಡಬೇಕು. ಇದು ಚೆನ್ನಾಗಿ ನಾವೀಗ ಫ್ರೈ ಮಾಡಿಕೊಳ್ಬೇಕು. ಈಗ ಇದನ್ನು ತಿರುಗಿಸಿ ಹಾಕ್ಕೊಳ್ಳುವ. ಈಗ ಇದನ್ನು ನಾವು ತೆಗಿಬೋದು. ಇದೀಗ ರೆಡಿಯಾಗಿದೆ.
ಹಾಗೆ ಇನ್ನೊಂದನ್ನು ಕೂಡ ಹೀಗೆ ನಾವು ಹುರ್ಕೊಳ್ಳುವ. ಹೀಗೆ ಪತ್ತಲ್ ಈಗ ರೆಡಿಯಾಗಿದೆ. ಇದನ್ನು ನಾವು ಸರ್ವ್ ಮಾಡ್ಕೊಳ್ಬೋದು.